ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಯುಗಾದಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಬಾಗಿಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕಿದ್ದೆಲ್ಲ ಕಂಪ್ಲೀಟ್ ಆಯಿತು. ನಾನು ಹಾಕಿರೋ ರಂಗೋಲಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕಂಪ್ಲೀಟ್ ಮಾಡಿ ಬರೋ ಅಷ್ಟರಲ್ಲಿ ನಮ್ಮಮ್ಮ ಬೇಳೆ ಇಟ್ಟಿದ್ರು ಒಬ್ಬಟ್ಟು ಮಾಡೋಕ್ಕೆ ಅಂತ. ಬೇಳೆ ಕೂಗೋಕ್ಕಿಟ್ಟು ಮೈದಾ ಹಿಟ್ಟು ಕಳಿಸ್ತಿದ್ದಾರೆ. ನಾ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹೂರಣ ಎಲ್ಲ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ, ಒಬ್ಬಟ್ಟು ತೊಟ್ಟಕ್ಕೆ ಈಸಿ ಆಗುತ್ತೆ ಅಂತ. ಅಷ್ಟರಲ್ಲಿ ಬೇಳೆ ಎಲ್ಲ ಬೆಂದಿತ್ತು, ಅದನ್ನು ಬಸ್ಕೊಂತವ್ರೆ. ನೀರೆಲ್ಲ ಬಸ್ಕೊಂಡಾದ್ಮೇಲೆ ಬೆಲ್ಲದ ಪಾಕ ಇಟ್ಟಿದ್ರು ಸೈಡಲ್ಲಿ ಕರ್ಗೋದಕ್ಕೆ ಅಂತ. ಅದಾದಮೇಲೆ ಒಂದು ಬಾಣಲಿಗೆ ಬೇಳೆ ಎಲ್ಲ ಸಪ್ರೇಟ್ ಮಾಡ್ತಾವ್ರೆ. ಕಾಯಿ ತುರಿ ಹಾಕ್ಬಿಟ್ಟು ಎರಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬಿಸಿಗೆ ಇಡ್ತಿದ್ದಾರೆ. ಅದು ಬಿಸಿ ಇಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಈ ಕಡೆ ಬೆಲ್ಲ ಎಲ್ಲ ಕರಗಿದೆಯಾ ಹೇಗೆ ಅಂತ ನೋಡ್ತಾ ಇದ್ದೆ. ಈಗ ಅದು ಬೆಲ್ಲದ ಪಾಕನ ಅದು ಬೇಳೆ ಕಾಯಿ ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಫುಲ್ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ರುಬ್ಬಿದ್ರೆ ಹೂರಣ ರೆಡಿ ಆಗುತ್ತೆ. ಈ ಕಡೆ ತರಕಾರಿ ಎಲ್ಲ ಹಚ್ಕೋತಾ ಇದ್ದೆ ಪಲ್ಯ ಎಲ್ಲ ಮಾಡೋದಕ್ಕೆ ಸಾಂಬಾರಿಗೂ. ನಾ ಹಾಕಿರೋ ಮೆಹಂದಿ ಫುಲ್ ಕಲರ್ ಬಂದಿತ್ತು, ಅದನ್ನೇ ನೋಡ್ತಾ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ. ಈ ಕಡೆ ಸಾಂಬಾರಿಗೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಕುಟ್ಟಿರೋದು, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ನಮ್ಮಪ್ಪ ಮಾವಿನ ತೋರಣ ಮಾಡೋಕ್ಕೆ ರೆಡಿ ಮಾಡ್ತಿದ್ರು. ಪಕ್ಕದ ಮನೆ ಹುಡುಗರೆಲ್ಲ ಎಣ್ಣೆ ಹಚ್ಕೊಂಡು ಬಂದು ಇಲ್ಲಿ ಮಾತಾಡ್ಕೊಂಡು ಆಟ ಆಡ್ತಿದ್ರು. ಮಾವಿನ ತೋರಣ ಕಟ್ಟಿ ಬೇವಿನ ಸೊಪ್ಪೆಲ್ಲ ಇಟ್ಟು ನಮ್ಮಪ್ಪ ರೆಡಿ ಮಾಡ್ತಾಯಿದ್ರು. ವಿಡಿಯೋ ಫುಲ್ ಲೇಟಾಗಿ ಅಪ್ಲೋಡ್ ಆಗ್ತಿದೆ, ಯಾಕಂದರೆ ನನ್ನ ಫೋನ್ ಸ್ಟೋರೇಜ್ ಆಗಿಬಿಟ್ಟಿತ್ತು. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬ ಆಗಿ 1 ವೀಕ್ ಆದಮೇಲೆ ಪಲ್ಯಕ್ಕೆ ಇಟ್ಟಿದ್ದೆ. ಎಲ್ಲ ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೆ. ಎಲ್ಲ ರುಬ್ಬಿ ಸಾಂಬಾರು ಪೌಡರು, ಚಿಲ್ಲಿ ಪೌಡರ್ ಎಲ್ಲ ಹಾಕ್ಬಿಟ್ಟು 1-2 ಕೂಗಿಸಿದ್ರೆ ಪಲ್ಯ ಆಯಿತು. ಈ ಕಡೆ ಸಾಂಬಾರು ಫುಲ್ ಕುದೀತಾ ಇದೆ, ಸಾಂಬಾರಾಗಿದೆ. ನನ್ನ ತಮ್ಮನೂ ನಮ್ಮ ವಿನಯ್ ಎಣ್ಣೆ ಹಚ್ಕೊಂಡು ಆಟ ಆಡ್ತಿದ್ರು, ನಮ್ಮ ವೀಡಿಯೋ ಮಾಡಬೇಡಿ ಅಂತ. ನಾನು ರಾಯರಿಗೆ ಹಾಕೋದಕ್ಕೆ ತುಳಸಿ ಕಟ್ತಾಯಿದ್ದೆ. ಆ ಕಡೆ ನಮ್ಮಮ್ಮ ಒಬ್ಬಟ್ಟು ತೊಡ್ತಾಯಿದ್ರು. ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದೆ. ನಮ್ಮಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು. ಅಂದರೆ ಇಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ ಅಂತ. ಹಂಗೆ ಒಬ್ಬರು ಒಂದು ಕೆಲಸ ಮಾಡಿದ್ರೆ ನಾನೊಂದು ಕೆಲಸ ಹೆಲ್ಪ್ ಮಾಡ್ತಾಯಿದ್ದೆ. ನಾನು ಪೂಜೆಗೆಲ್ಲ ರೆಡಿ ಮಾಡಿದೆ. ನನ್ನ ತಮ್ಮ ಇವಾಗ ಪೂಜೆ ಮಾಡ್ತಿದ್ದಾನೆ. ಪೂಜೆ ಎಲ್ಲ ಮಾಡಿ ಮುಗಿಸಿ ಇವಾಗ ನಮ್ಮ ಅಜ್ಜಿ ಗುಡ್ಡೆಗೆ ಪೂಜೆ ಮಾಡಬೇಕು ಅಂತ ಹೋದ್ವಿ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಊಟಕ್ಕೆ ಕೂತ್ಕೊಂಡ್ವಿ. ಹೆಸ್ರು ಕಾಳು ಪಲ್ಯ, ಒಬ್ಬಟ್ಟು, ಅನ್ನ ಸಾಂಬಾರು ಮಾಡಿದ್ವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಹಬ್ಬ ಅಂದ್ರೇ ಅದೇ ಸ್ಪೆಷಲ್, ಲೇಟಾಗಿ ಪೂಜೆ ಎಲ್ಲ ಮುಗಿಸಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅಂತ. ನಮ್ಮ ವಿನಯ್, ನನ್ನ ತಂಗಿ ಇಬ್ಬರೂ ನಿಲ್ಲಿಸಿ ಹೈಟ್ ಚೆಕ್ ಮಾಡ್ತಾಯಿದ್ರು, ಯಾರು ಹೈಟ್ ಇದ್ದಾರೆ ಅಂತ. ಅವಳು ಸ್ವಲ್ಪ ಹೈಟ್ ಇದ್ಲು. ಅವನಿಗೆ ಫುಲ್ ನಾಚಿಕೆ ಆಗಿಬಿಟ್ಟು ನೋಡ್ತಾನೇ ಇಲ್ಲ, ನಗ್ತಿದ್ದಾನೆ ಫುಲ್ಲು. ಅವಳೇ ಉದ್ದ ಇದ್ದಾಳೆ ಅಂತ ಹೇಳ್ತಿದ್ದಿದ್ದಕ್ಕೆ. ಈ ಕಡೆಗೆ ನನ್ನ ತಮ್ಮ ಮಲ್ಕೊಂಡಿದ್ದ ಗೇಮ್ ಆಡಿಕೊಂಡು. ಅವಳಿಗೆ ಜಡೆ ಹಾಕ್ತೀನಿ ಅಂತ ನನ್ನ ತಂಗಿ ಜಡೆ ಹಾಕ್ತಿದ್ದಾಳೆ. ಅವನು ಸುಮ್ಮನೆ ಮೊಬೈಲ್ ನೋಡ್ತಾನೇ ಇದ್ದಾನೆ, ಅವಳ ಕಡೆಗೆ ನೋಡ್ತಾ ಇಲ್ಲ. ಎಲ್ಲರೂ ಸುಮ್ಮನೆ ಹಾಗೆ ಊಟ ಮಾಡಿಬಿಟ್ಟು ಕೂತ್ಕೊಂಡಿದ್ವಿ. ನಮ್ಮನೆ ಯುಗಾದಿ ಹಬ್ಬ ಹೀಗಾಗಿತ್ತು. ನಿಮ್ಮ ಮನೆಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.